ಹಲೋ ಎವ್ರಿವನ್, ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್, ಇವತ್ತು ನಾನಿರೋದು ಬ್ಯಾಂಗ್ಳೂರಲ್ಲಿ ಅಕ್ಕನ ಮನೆಗೆ ಅಂತ ಬಂದಿದ್ದೆ. ನಮ್ಮನೆ ಪುಟ್ಟಕ್ಕಂದನ 2ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು. ಹಾಗಾಗಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ 2 ಡೇಸ್ ಮುಂಚೆನೆ ಬಂದಿದ್ವಿ. ಹಾಗೆ ತುಂಬಾನೇ ಕೆಲಸ ಇತ್ತು. ಬಂದವರಿಗೆಲ್ಲ ರಿಟರ್ನ್ ಗಿಫ್ಟ್ ಅಂತ ಕೊಡ್ಲಿಕ್ಕೆ ಪ್ಯಾಕ್ ಎಲ್ಲ ಮಾಡ್ಲಿಕ್ಕಿತ್ತು. ಮಾರ್ನಿಂಗ್ 8 o'clock ಅನ್ನುವಾಗ ಹಾಲಲ್ಲಿ ಇರಬೇಕಿತ್ತು. ಯಾಕಂದ್ರೆ ಅತ್ತೆ ಮಾವ ಅಂದ್ರೆ ನನ್ನ ಭಾವನ ಅಪ್ಪ ಅಮ್ಮ ಕಾಶಿಗೆ ಹೋಗಿ ಬಂದಿರೋದ್ ಪ್ರಯುಕ್ತ ಕೆಲವೊಂದು ಪೂಜೆಗಳೆಲ್ಲ ಇತ್ತು. ಹಾಗೆ ಸತ್ಯನಾರಾಯಣ ಪೂಜೆ, ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲಾನು ಒಂದೇ ದಿನ ಇತ್ತು. ಬಟ್ ಎಲ್ಲರೂ ಕೂಡ 8 o'clock ರೀಚ್ ಆಗಿದ್ರು. ನಾನು ಮತ್ತೆ ನನ್ನ ತಂಗಿ ಮಾತ್ರ ಲೇಟ್ ಆಗಿ ಹೋಗ್ತಾ ಇದ್ವಿ. ನಮಗೆ ರೆಡಿ ಆಗ್ಲಿಕ್ಕೆ ಲೇಟ್ ಆಗಿರೋದ್ರಿಂದ ಆಟೋ ಬುಕ್ ಮಾಡ್ಕೊಂಡು ಫೈನಲಿ 10:30 ಅನ್ನುವಾಗ ನಾವು ಹಾಲಿಗೆ ಹೋದ್ವಿ. ತುಂಬಾನೇ ಹೊಟ್ಟೆ ಹಸಿವಾಗ್ತಿತ್ತು. ಸೊ ಮೊದಲಿಗೆ ಹೋಗಿದ್ದೆ ಬ್ರೇಕ್ಫಾಸ್ಟ್ಗೆ ಅಂತ. ಬ್ರೇಕ್ಫಾಸ್ಟಿಗೆ ಇಡ್ಲಿ ಸಾಂಬಾರ್ ಹಾಗೆ ಕುಂಬಳಕಾಯಿ ಹಲ್ವಾ ಇತ್ತು. ಹಾಗೆ ಪೂಜೆ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಯ್, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಹೇಳು. ಹ್ಯಾಪಿ ಬರ್ತ್ಡೇ ಟು ಯು. ಹಾಗೆ ಬರ್ಡೇ ಬಾಯ್ ಜೊತೆ ಮಾತಾಡ್ಕೊಂಡು ಬಂದೆ. ಬಟ್ ಬರ್ಡೇ ಬಾಯ್ಗಂತೂ ಸಿಕ್ಕಾಪಟ್ಟೆ ನಿದ್ದೆ ಎಳಿತಿತ್ತು ಅನ್ಸತ್ತೆ. ಸೊ ಸ್ವಲ್ಪ ಹೊತ್ತು ಅವನು ಡಲ್ ಆಗಿ ಇದ್ದ, ಹಾಗೆ ಮಲ್ಕೋಬಿಟ್ಟ. ಹಾಗೆ ಈ ಬರ್ಡೇ ಸೆಲೆಬ್ರೇಷನ್ಗೆ ಸ್ಪೆಷಲ್ ಗೆಸ್ಟ್ ಆಗಿ ಪ್ರಿಯಾ ಮ್ಯಾಮ್ ಹಾಗೆ ಅವಿನಾಶ್ ಸರ್ ಬಂದಿದ್ರು. ಇವರಿಬ್ಬರನ್ನು ನೀವು ಮೂವಿಲಿ ನೋಡಿರ್ಬೋದು. ಪ್ರಿಯಾ ಮ್ಯಾಮ್ ಇವರು ಭೀಮಾ ಮೂವಿಲಿ ಇನ್ಸ್ಪೆಕ್ಟರ್ ಆಕ್ಟ್ ಆಗಿ ಸಿಕ್ಕಾಪಟ್ಟೆ ಮಿಂಚ್ಬಿಟ್ಟಿದ್ರು. ಹಾಗೆ ಅವಿನಾಶ್ ಸರ್ ಕನ್ನಡಕ್ಕಾಗಿ ವಂದನವತಿ ಮೂವಿಲಿ ಹೀರೋ ಆಗಿ ನಟಿಸಿದವರು. ಎಲ್ಲದಕ್ಕೂ ಕರೀತಾರೆ, ನಮಗೆ ಬರೋಕ್ಕಾಗಿಲ್ಲ. ಸೊ ಸಾರಿ, ಅದಕ್ಕೆ ಇದನ್ನು ಮಿಸ್ ಮಾಡಬಾರ್ದು ಅಂತ ಇಬ್ಬರು ಮಾತಾಡ್ಕೊಂಡು. ಹಾಗೆ ಕಾಶಿ ಯಾತ್ರೆ ಮುಗಿಸಿ ಬಂದಿರೋ ಕಾರಣ ಕಾಶಿ ಸಮಾರಾಧನೆ ಪೂಜೆ ಎಲ್ಲ ಇತ್ತು. ಅದಾದ ನಂತರ ಸತ್ಯನಾರಾಯಣ ಪೂಜೆ. ಅವೆರಡು ಪ್ರೋಗ್ರಾಮ್ ಮುಗಿದ ಮೇಲೆ ನಮ್ಮ ಪುಟ್ಟ ಕಂದನ ಬರ್ತ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ. ನೆಕ್ಸ್ಟ್ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಸಿಂಪಲ್ ಆಗಿ ಬರ್ತ್ಡೇ ಡೆಕೋರೇಟ್ ಮಾಡಿದ್ರು. ಅದಾದ ನಂತರ ಪ್ರಿಯಾ ಮ್ಯಾಮ್ ಹಾಗೆ ಅವಿನಾಶ್ ಸರ್ ಭಾವನ್ ತಂಗಿತರಿಬ್ಬರನ್ನು ಸೇರಿಸ್ಕೊಂಡು ಶಿವ ಭಜನಾ ಗಾಯನ ಸ್ಟಾರ್ಟ್ ಮಾಡ್ಕೊಂಡ್ರು. ಹಾಗೇನೆ ಅತ್ತೆ ಮಾವ ಇಬ್ರು ಕಾಶಿ ಯಾತ್ರೆಯಿಂದ ಗಂಗಾಜಲ ಎಲ್ಲ ತಂದಿದ್ರು. ಅದನ್ನೆಲ್ರಿಗೂ ಕೊಡ್ತಾ ಇದ್ರು. ಹಾಗೆ ನಮ್ಮನೆ ಪುಟ್ಟ ಕಂದನಿಗೆ ಸಾಂಗ್ ಹೇಳೋದು ಹಾಗೆ ಡ್ಯಾನ್ಸ್ ಮಾಡೋದು ಅಂದರೆ ತುಂಬಾನೇ ಇಷ್ಟ. ಅವನದೇ ಆದ ಕೆಲವೊಂದು ಸೆಲೆಕ್ಟಿವ್ ಸಾಂಗ್ಸ್ ಎಲ್ಲ ಇದೆ ಡ್ಯಾನ್ಸ್ ಮಾಡಲಿಕ್ಕೆ ಹಾಗೆ ಸಾಂಗ್ ಹೇಳಲಿಕ್ಕೆ. ಬಟ್ ಅವನು ಕೂಡ ಈ ಒಂದು ಭಜನಾ ಗಾಯನ ಕೇಳಿಬಿಟ್ಟು ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದ. ಅವನು ಸಹ ಬಮ್ ಬಮ್ ಅಂತ ಹೇಳ್ತಾನೆ ಇದ್ದ. ವಿದ್ಯುತ್ನಿಗೆ ಆನೆ ಅಂದ್ರೆ ತುಂಬಾನೇ ಇಷ್ಟ. ಸೊ ಒಂದು ಕ್ಯೂಟ್ ಆಗಿ ಒಂದು ಹೋಮ್ ಮೇಡ್ ಕೇಕ್ ಮಾಡಿಸಿದ್ರು. ರಿಯಲಿ ವೆರಿ ನೈಸ್ ಅಂತಾನೆ ಹೇಳ್ಬೋದು. ಎಲ್ರಿಗೂ ಇಷ್ಟ ಆಯ್ತು. ಅದಾದ ನಂತರ ಕೇಕ್ ಕಟ್ಟಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು. ಇವತ್ತು ವಿದ್ಯುತ್ನಿಗೆ ಏನು ಹೇಳೋ ತರನೇ ಇರ್ಲಿಲ್ಲ. ಮಕ್ಕಳು ಅಂದ್ರೆ ಹಾಗೇನೆ ಅಲ್ವಾ, ಸ್ವೀಟ್ ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ. ಇವತ್ತು ಅವ್ನ ಬರ್ತ್ಡೇ ಅನ್ಕೊಂಡು ಕೇಕ್ ಕಟ್ ಮಾಡಿಸಿದ್ವು. ಬಟ್ ಅವನೇ ನೈಫ್ ತಗೊಂಡು ಎಲ್ಲಾ ಪೀಸ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅವ್ನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ನಿಜವಾಗ್ಲೂ ಅದೊಂಥರ ನೋಡ್ಲಿಕ್ಕೆ ಕ್ಯೂಟ್ ಅಂದ್ರೆ ಕ್ಯೂಟ್ ಆಗಿತ್ತು. ಹಾಗೆ ವಿದ್ಯುತ್ ಹ್ಯಾಪಿ ಬರ್ತ್ಡೇ ಅನ್ನೋದು ಒಂಥರ ಕ್ಯೂಟ್ ಆಗಿ ಹೇಳ್ತಾನೆ. ರಿಯಲಿ ಅದೆಷ್ಟು ಚೆನ್ನಾಗಿರುತ್ತೆ ಕೇಳಲಿಕ್ಕಂದ್ರೆ ಅದನ್ನ ನೀವೇ ಒಂದ್ಸಲ ಕೇಳಿ. ವಿದ್ಯುತ್ ಆಯ್ ಮುಖ ನೋಡು. ಹ್ಯಾಪಿ ಟು ಅಂದ್ರೆ ಅವನ ಪ್ರಕಾರ ಹ್ಯಾಪಿ ಬರ್ತ್ಡೇ ಟು ಯು ಅಂತ. ಈ ಮಕ್ಕಳು ದೊಡ್ಡ ಆಗ್ತಾ ಕೆಲವೊಂದು ತೊದಲು ನುಡಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಕೇಳಲಿಕ್ಕೆ ಎಷ್ಟು ಖುಷಿ ಆಗತ್ತೆ ಅಲ್ವಾ. ಹಾಗೇನೆ ಬಂದವರೆಲ್ಲ ನಮ್ಮ ಪುಟ್ಟ ಕಂದನಿಗೆ ಕ್ಯೂಟ್ ಆಗಿ ಗಿಫ್ಟ್ ಎಲ್ಲ ತಂದಿದ್ರು. ಅದನ್ನೆಲ್ಲ ಕೊಟ್ಬಿಟ್ಟು ಫೋಟೋ ಶೂಟ್ ಎಲ್ಲ ನಡೀತಾ ಇತ್ತು. ಹ್ಯಾಪಿ ಬರ್ತ್ಡೇ ಟು ಯು. ಇಲ್ಲಿ ಆನೆ ಆನೆ ಆನೆ
ಹಾಗೆ ಇನ್ನೊಂದಕ್ಕ ಬೆಳಗಾವಿಯಿಂದ ಹೊರಟಿದ್ರು. ಸೊ ಅವಳು ಬಂದು ರೀಚ್ ಆಗ್ಲಿಕ್ಕೆ ಸಿಕ್ಕಾಪಟ್ಟೆ ಲೇಟ್ ಆಯ್ತು. ಅವಳನ್ನ ಕರ್ಕೊ ಬರ್ಲಿಕ್ಕೆ ಅಂತ ಬ್ರೋ ಆ್ಯಂಡ್ ಸಿಸ್ ಹೋಗಿದ್ರು. ಅವ್ರಿಗೆ ವೇಟ್ ಮಾಡಿ ಅವ್ರು ಬರ್ಲಿಲ್ಲ ಅಂತ ಹೇಳಿ ನಾವು ಊಟ ಕೂತ್ಕೊಂಡ್ವಿ. ಊಟ ಕೂತ್ಕೊಂಡ್ ಟೈಮಲ್ಲಿ ಅವ್ರು ಬಂದು ಜಾಯಿನ್ ಆದ್ರು. ಸೊ ಊಟದಲ್ಲಿ ಅಂತೂ ಸಿಕ್ಕಾಪಟ್ಟೆ ವೆರೈಟಿ ಇತ್ತು, 15 to 20 ವೆರೈಟೀಸ್. ಸೊ ಊಟ ಅಂತೂ ಸಖತ್ ಆಗಿತ್ತು. ಪೂರ್ತಿ ಕಂಪ್ಲೀಟ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರು. ಕೆಲವೊಂದೆಲ್ಲಾನು ಟೇಸ್ಟ್ ಮಾಡಿದೆ, ನಿಜವಾಗ್ಲೂ ಚೆನ್ನಾಗಿತ್ತು. ನಮ್ದು ಊಟ ಮುಗಿಸ್ಬಿಟ್ಟು ನೆಕ್ಸ್ಟ್ ಪಂಕ್ತಿಲಿ ಅಕ್ಕ ಭಾವ ಎಲ್ಲ ಕೂತ್ಕೊಂಡಿದ್ರು. ಸೊ ಅವ್ರದ್ದು ಕೂಡ ಒಂದು ಚಿಕ್ಕದಾಗಿ ವಿಡಿಯೋ ಕ್ಲಿಪ್ ತಗೊಂಡೆ. ಹಾಗೇನೆ 4:30 ಅನ್ನುವಾಗ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಎಲ್ಲ ಮುಗಿಸ್ಬಿಟ್ಟು ಮನೆಗೆ ರಿಟರ್ನ್ ಆದ್ವಿ. ಇದು ಇವತ್ತಿನ ಬ್ಲಾಗ್. ನಿಮ್ಗೆಲ್ರಿಗೂ ಇಷ್ಟ ಆಗಿರತ್ತೆ ಅನ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೇಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.